ಆ ನಿಟ್ಟಿನಲ್ಲಿ ನಿನ್ನೆ ಮಂತ್ರಾಲಯ ಪ್ರಭುಗಳ ಅತ್ಯದ್ಭುತವಾದ ಗ್ರಂಥ 2 ಗದ್ಯಗಳು, ಒಂದು ಪ್ರಾತಃ ಸಂಕಲ್ಪ ಗದ್ಯ, ಮತ್ತೊಂದು ಸರ್ವ ಸಮರ್ಪಣ ಗದ್ಯ ಅಂತ. ಅದರಲ್ಲಿ ಪ್ರಾತಃ ಸಂಕಲ್ಪ ಗದ್ಯದ 2 ವಾಕ್ಯಗಳನ್ನು ಮಾತ್ರ ನಾವು ನಿನ್ನೆ ನೋಡಿದ್ವಿ. ನಮ್ಮ ದೇಹದ ಒಳಗೆ ಇರುವಂತಹ ವಾಯುದೇವರು ಅವರು ಎಂಥವರು ಅಂತ ಅನೇಕ ವಿಶೇಷಣಗಳನ್ನು ಕೊಟ್ಟು ಮಂತ್ರಾಲಯ ಪ್ರಭುಗಳು ಕೊಂಡಾಡ್ತಾ ಇದ್ದಾರೆ. ಯಾವ ಕರ್ಮವನ್ನು ನಾವು ಮಾಡ್ತಾ ಇಲ್ಲ, ನಮ್ಮ ಒಳಗಿರುವ ವಾಯುದೇವರು ನಮ್ಮನ್ನು ಅಧಿಷ್ಠಾನ ಮಾಡಿಕೊಂಡು ಎಲ್ಲ ಬಗೆಯ ಕರ್ಮಗಳನ್ನು ಮಾಡಿ ಭಗವಂತನ ಪೂಜಾ ರೂಪವಾಗಿ ಅವನಿಗೆ ಅರ್ಪಣೆ ಮಾಡ್ತಾ ಇದ್ದಾರೆ. ಆ ವಾಯುದೇವರು ಎಂಥವರು ಅಂತ ಹೇಳ್ತಾ, ಮೊದಲು ಆಚಾರ್ಯರನ್ನ, ಅವರದೇ ರೂಪ ಅದು, ಆಚಾರ್ಯರನ್ನ ಕೊಂಡಾಡ್ತಾ ಇದ್ದಾರೆ. ಆಚಾರ್ಯರು ಭೂಮಿಯಲ್ಲಿ ಅವತಾರ ಮಾಡಿದ್ದೇ ದೊಡ್ಡ ಅನುಗ್ರಹ ವಿಶೇಷ. ಸ್ವಯಂ ಭಗವಂತ ತನ್ನ ಗುಣಗಳ ನಿರ್ಣಯಕ್ಕಾಗಿ ಯಾರನ್ನ ಭೂಲೋಕಕ್ಕೆ ಕಳಿಸಬೇಕು ಅಂತ ವಿಚಾರ ಮಾಡುವ ಸಂದರ್ಭ. ಎಲ್ಲ ಯುಗಗಳಲ್ಲಿ ಅವತಾರ ಮಾಡುವ ಭಗವಂತ ಕಲಿಯುಗದಲ್ಲಿ ಮಾತ್ರ ಅವನ ಅವತಾರ ಇಲ್ಲ. ಅಂತಹ ಸಂದರ್ಭದಲ್ಲಿ ಸ್ವಯಂ ಭಗವಂತ ವಾಯುದೇವರಿಗೆ ಆಜ್ಞೆ ಮಾಡ್ತಾ ಇದ್ದಾರೆ, ಮಮ ಸದ್ಗುಣ ನಿರ್ಣಯೇನ, ನನ್ನ ಸದ್ಗುಣ ನಿರ್ಣಯಕ್ಕಾಗಿ ನೀವು ಭೂಮಿಯಲ್ಲಿ ಅವತಾರ ಮಾಡಬೇಕು ಅಂತ. ವಾಯುದೇವರಿಗೆ ಭೂಲೋಕಕ್ಕೆ ಟ್ರಾನ್ಸ್ಫರ್ ಅಂದ ತಕ್ಷಣ ಅವರಂದ್ರಂತ, ನೀನು ಯಾವ ಲೋಕಕ್ಕಾದ್ರೂ ಟ್ರಾನ್ಸ್ಫರ್ ಮಾಡಿ ಹೋಗ್ತೀನಿ, ಭೂಲೋಕಕ್ಕೆ ಮಾತ್ರ ಹೋಗಲ್ಲ ಅಂತ. ಯಾಕಂದ್ರಂತ, ಯಾಕೆಂದ್ರೆ ಒಳ್ಳೆಯದನ್ನ ಸ್ವೀಕಾರ ಮಾಡುವ ಜನನೇ ಇಲ್ಲ. ಇವತ್ತು ಮಧ್ವ ಮತವೇ ಮತವು, ಸಕಲ ಶ್ರುತಿ ಸಮ್ಮತವು ಅಂತ ಹೇಳ್ತಾ ಇದ್ದಾರೆ. ಆದರೆ ಎಷ್ಟು ಜನ ಆಚಾರ್ಯರನ್ನ ಗುರುಗಳಂತ ಒಪ್ಪಿಕೊಂಡವರಿದ್ದಾರೆ? ಮೆಜಾರಿಟಿ ಇಲ್ಲ ರೀ, ನಮ್ದು ಭಾರೀ ಮೈನಾರಿಟಿ. ಬ್ರಾಹ್ಮಣರಂದ್ರೆ ಮೈನಾರಿಟಿ, ಅದರೊಳಗೂ ಮಾಧ್ವರಂದ್ರೆ ಇನ್ನೂ ಮೈನಾರಿಟಿ. ಆದರೆ ಒಂದು ಸಂತೋಷದ ಸುದ್ದಿ ನಿಮಗೆ ಹೇಳ್ತೇನೆ, ಈ ಭೂಲೋಕದಲ್ಲಿ ಹೇಗೆ ಮೈನಾರಿಟಿಗೆ ಭಾರಿ ಎತ್ತರದ ಸ್ಥಾನ ಇದೆ, ವೈಕುಂಠದಲ್ಲಿಯೂ ಕೂಡ ಮೈನಾರಿಟಿಗೆ ಸ್ಥಾನ. ಹನುಮನ ಮನೆಯವರು ನಾವೆಲ್ಲರೂ ಅನುಮಾನ ಪಡೆದಲೆ ಸ್ಥಳವ ಕೊಡಿರಿ ಯಮಗೆ ಅಂತ. ಆಚಾರ್ಯರ ಸತ್ಸಿದ್ಧಾಂತದಲ್ಲಿ ಹೊರಟ್ರೆ ಸಾಕು, ಖಂಡಿತವಾಗಿ ಭಗವಂತನ ಅನುಗ್ರಹ ಆಗಿಯೇ ಆಗುತ್ತೆ. ಆಚಾರ್ಯರಂದ್ರು ಯಾರು ಸಜ್ಜನರು ಇಲ್ಲ ಅಂತ ಭಗವಂತ ಹೇಳಿದ. ತುಂಬ ಜನ ಇರಲ್ಲ, ನನ್ನ ಕಾರುಣ್ಯಕ್ಕೆ ಪಾತ್ರರಾದ ಕೆಲವೇ ಜನ ಇರ್ತಾರೆ, ಅವರಿಗೆ ನೀನು ಅನುಗ್ರಹ ಮಾಡು ಅಂತ ವಾಯುದೇವರಿಗೆ ಅಪ್ಪಣೆ ಮಾಡಿದಾಗ ವಾಯುದೇವರು ಭೂಮಿಯಲ್ಲಿ ಅವತಾರ ಮಾಡಿದ ಆ ಪ್ರಸಂಗವನ್ನ ಮಂತ್ರಾಲಯ ಪ್ರಭುಗಳು ಇಲ್ಲಿ ವರ್ಣನೆ ಮಾಡ್ತಾ, ಅಜ್ಞಜ್ಞಾನಾರ್ಥಿ ಜ್ಞಾನಯೋಗ್ಯ ಭಗವತ್ ಕೃಪಾಪಾತ್ರಭೂತ ಸಲ್ಲೋಕ ಕೃಪಾಳೋ ಬ್ರಹ್ಮರುದ್ರಾದ್ಯರ್ಥಿತ ಭಗವದಾಜ್ಞಾಂ ಶಿರಸಿ ಪರಮಾದರೇಣ ಅನರ್ಘ್ಯ ಶಿರೋರತ್ನವನ್ನಿಧಾಯ ತಥಾ ಅಶೇಷ ದೇವತಾ ಪ್ರಾರ್ಥನಾಂ ಹಾರವತ್ ಹೃದಯ ನಿಧಾಯ ಸರ್ವಸ್ವಕೀಯ ಸಜ್ಜನಾನುಗ್ರಹೇಚ್ಛೆಯ ಕರ್ಮಭುವಿ ಅವತೀರ್ಣಾನಾಂ. ಯಾರು ಅಜ್ಞರಿದ್ದಾರೆ, ಅಜ್ಞರು ಅಂದರೆ ಏನೂ ಗೊತ್ತಿಲ್ಲ. ಈಗ ಗೊತ್ತಿಲ್ಲದೆ ಇದ್ದವ್ರು ಏನಾರು ಹೇಳಬಹುದು, ಈಗ ಗೊತ್ತಿದ್ದವ್ರಿಗೂ ಹೇಳಬಾರ್ದು, ಹೇಳಬಹುದು. ಈ ಅರ್ಧಂಬರ್ಧ ಗೊತ್ತಿದ್ದವ್ರಿಗೆ ಏನು ಹೇಳಕ್ಕಾಗಲ್ಲ. ನಿಜವಾಗಿಯೂ ದೇವರ ಹತ್ರ, ದೊಡ್ಡವ್ರ ಹತ್ರ ಹೋಗುವಾಗ ಹೇಗೆ ಹೋಗಬೇಕು ಅಂದರೆ, ಏನು ಗೊತ್ತಿಲ್ಲ ಅನ್ಕೊಂಡು ಹೋಗ್ಬೇಕಂತ. ಗೊತ್ತಿಲ್ಲ ಅನ್ಕೊಂಡು ರಾಯರ ಹತ್ರ ಹೋದರೆ ಏನಾದರೂ ನಿಮಗೆ ಗೊತ್ತು ಮಾಡ್ತಾರೆ.
ನಂಗೆ ಏನು ಗೊತ್ತಿಲ್ಲ ಅಂತ ದುರಹಂಕಾರದಿಂದ ಹೋದರೆ ಏನು ಗೊತ್ತಿಲ್ಲ ಮಾಡಿಬಿಡ್ತಾರೆ. ನಿಜವಾಗಿಯೂ ಭಾಗವತ ಏಕಾದಶ ಸ್ಕಂದದಲ್ಲಿ ಜ್ಞಾನಿಗಳ ಲಕ್ಷಣವನ್ನು ಹೇಳ್ತಾ ವಿದ್ವಾಂಸಶ್ಚರತಿ ಬಾಲವತು ಅಂತ ತುಂಬ ಓದ್ಕೊಂಡಿರ್ತಾರೆ, ಭಗವಂತನ ಬಗ್ಗೆ ಭಾರಿ ತಿಳಿದಿರ್ತಾರೆ, ಮಾತಾಡೋದು ಬಿಟ್ಟುಬಿಟ್ಟಿರ್ತಾರೆ, ಮಗುವಿನಂತೆ ಆಗಿಬಿಡ್ತಾರೆ. ಅವ್ರಿಗೆ ನೋಡಿದ್ರೆ ಏನು ಗೊತ್ತಿಲ್ವೇನೋ ಅನ್ನೋ ಹಾಗಿರ್ತಾರೆ. ನಮ್ದೆಲ್ಲ ಏನು ಗೊತ್ತಿಲ್ಲ ಅನ್ನೋ ಹಾಗಿರ್ತೀವಿ. ಆದರೆ ನಿಜವಾಗಿ ಜ್ಞಾನಿಗಳು ಹೇಗಿರ್ತಾರೆ ಅಂದರೆ ಎಲ್ಲ ತಿಳಿದ್ರು ತಿಳಿಯದ ಹಾಗೆ ಇದ್ದು ಬಿಡ್ತಾರೆ. ಇದೇನೋ ಪುರಾಣ ಅಂತ ಕೇಳಬೇಡಿ, ಇದು ಮನೇಲೂ ಅಷ್ಟೇ, ತಿಳಿದಿರಬೇಕು, ತಿಳಿಯದ ಹಾಗೆ ಇರಬೇಕು. ಎಲ್ಲ ತಿಳಿದಿದ್ದೀನಿ ಅಂತ ಹೇಳಲಿಕ್ಕೆ ಹೋದರೆ ನಿಮಗೆ ನಿಮ್ಮ ಮನೆಯಿಂದ ಗೇಟ್ ಪಾಸ್ ಸಿಗುತ್ತೆ. ನಿಂತ್ರೆ ಹೇಳ್ತಾರೆ, ಕೂತ್ರೆ ಹೇಳ್ತಾರೆ, ಇವರು ಸಹವಾಸವೇ ಬೇಡ ಅಂತ. ಎಲ್ಲ ತಿಳಿದಿರಬೇಕು, ತಿಳಿಯದ ಹಾಗಿರಬೇಕು. ಅಂಥವ್ರಿಗೆ ದೇವರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಇರಬೇಕು. ಎಲ್ಲರಿಗಾಗಿ ಆಚಾರ್ಯರು ಭೂಮಿಯಲ್ಲಿ ಬಂದದ್ದಲ್ಲ. ಯಾರಿಗೆ ಭಗವಂತನನ್ನು ತಿಳ್ಕೊಳ್ಬೇಕು ಅಂತ ಇದೆ ಅವರಿಗೆ ಮಾತ್ರ ಬಂದದ್ದು. ಮತ್ತು ಅವರು ಎಲ್ಲರಿಗೂ ಬರಲ್ಲ. ತುಂಬ ಜನಕ್ಕೆ ದೇವರ ಬಗ್ಗೆ ತಿಳ್ಕೊಳ್ಬೇಕು ಅಂತಿದ್ರೂ ಕೂಡ ಯೋಗ್ಯತೆ ಬೇಕಲ್ಲ, ಆ ಯೋಗ್ಯತೆ ಇರಬೇಕು. ಜ್ಞಾನಕ್ಕೆ ಯೋಗ್ಯರಾಗಿರಬೇಕು, ಅಜ್ಞಾನಿಗಳಾಗಿರಬೇಕು. ದೇವರ ಬಗ್ಗೆ ತಿಳ್ಕೊಳ್ಬೇಕು ಅನ್ನುವ ಜಿಜ್ಞಾಸುತ್ವ ಅವರಲ್ಲಿರಬೇಕು. ಅದಕ್ಕೆ ಅಧಿಕಾರಿಗಳಾಗಿರಬೇಕು. ಇಷ್ಟಿದ್ರೂ ಸಾಲದು. ನಿಮಗೇನಾದರೂ ದೇವರ ಬಗ್ಗೆ ತಿಳಿಬೇಕಾದ್ರೆ ಆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿರಬೇಕು. ಅಂತಹ ಸಜ್ಜನರ ಮೇಲೆ ಕೃಪೆಯಿಂದ ಬ್ರಹ್ಮಾದಿ ದೇವತೆಗಳು ಪ್ರಾರ್ಥನೆ ಮಾಡಿದ ಸಂದರ್ಭದಲ್ಲಿ ಭಗವಂತನ ಆಜ್ಞೆಯನ್ನು ಪರಮಾದರೇಣ ದೇವರು ಹೇಳಿದ ಮಾತನ್ನು ಅತ್ಯಂತ ಆದರದಿಂದ ಗೌರವಪೂರ್ವಕವಾಗಿ ಅನರ್ಘ್ಯ ರತ್ನದಂತೆ, ಭಗವಂತನ ಆಜ್ಞೆ ಎಂದರೆ ಅದೊಂದು ಅನರ್ಘ್ಯವಾದ ರತ್ನ, ಅದನ್ನು ಶಿರಸ್ಸಿನಲ್ಲಿ ಧಾರಣೆ ಮಾಡಿದ್ದಾರೆ ವಾಯುದೇವರು. ಭಗವಂತನ ಆಜ್ಞೆ ಭೂಲೋಕಕ್ಕೆ ಹೊರಟು. ಅವರು ಹೊರಟ್ರೆ ರುದ್ರ ಇಂದ್ರ ಮೊದಲಾದ ಎಲ್ಲ ದೇವತೆಗಳು ಕೂಡ ಆಚಾರ್ಯರಿಗೆ ನಮಸ್ಕಾರ ಮಾಡಿ ಹೇಳ್ತಾ ಇದ್ದಾರೆ, ನೀವು ಭೂಲೋಕಕ್ಕೆ ಬರೋದಾದರೆ ನಾವು ನಿಮ್ಮಲ್ಲಿ ಅಧ್ಯಯನ ಮಾಡಲಿಕ್ಕೆ ಶಿಷ್ಯರಾಗಿ ಬರ್ತೇವೆ ಅಂತ. ನಮಗೆ ಭಗವಂತನ ತತ್ವಜ್ಞಾನವನ್ನು ಕೊಡಿ ಅಂತ. ನೋಡಿ ಎಂಥ ಆಶ್ಚರ್ಯ. ರುದ್ರಾದಿ ದೇವತೆಗಳಿಗೆ ಅವರ ಯೋಗ್ಯತೆಗೆ ಅನುಗುಣವಾದ ಭಗವಂತನ ಅರಿವು ಜ್ಞಾನ ಅವರಿಗೆ ಬರಬೇಕಾದ್ರೆ ವಾಯುದೇವರು ಕೊಟ್ರೆ ಉಂಟು, ಇಲ್ಲದೆ ಇದ್ರೆ ಇಲ್ಲ. ಜ್ಞಾನ ದೊರೆಯದೋ ಇವರ ಅಧೀನವಾಗದೆ ಜಗದ್ಗುರುಗಳಾದ ಆಚಾರ್ಯರ ಪಾದಕ್ಕೆ ನಮಸ್ಕಾರ ಮಾಡದೆ ರುದ್ರಾದಿ ದೇವತೆಗಳಿಗೂ ಕೂಡ ಜ್ಞಾನ ದುರ್ಲಭ. ಆ ನಿಟ್ಟಿನಲ್ಲಿ ಭಗವಂತನ ಅರಿವಿಗಾಗಿ ವಾಯುದೇವರಲ್ಲಿ ಪ್ರಾರ್ಥನೆ ಮಾಡಿದಾಗ ಅವರ ಪ್ರಾರ್ಥನೆಗೂ ಕೂಡ ಒಂದು ಸಮ್ಮಾನವನ್ನು ಮಾಡ್ತಾ ಅದನ್ನು ಕೊರಳಲ್ಲಿ ಹಾರದಂತೆ ಧಾರಣೆ ಮಾಡಿದ್ದಾರೆ. ಹಾರದಂತೆ ಧರಿಸಿದ ವಾಯುದೇವರು ಅವತಾರ ಮಾಡಿದ್ದಾರೆ. ಯಾಕೆ ಅವತಾರ ಮಾಡಿದ್ರು? ಸ್ವಕೀಯ ಸಜ್ಜನಾನುಗ್ರಹೇಚ್ಛಯ, ತನ್ನವರಿಗೆ ಅನುಗ್ರಹ ಮಾಡಬೇಕು ಅಂತ ಆ ಇಚ್ಛೆಯಿಂದ ಭೂಮಿಗೆ ಬಂದದ್ದು. ಇದರೊಳಗೆ ಏನು ಕಥೆ ಅಂದರೆ, ವಾಯುದೇವರು ಎಲ್ಲ ಪ್ರಾಣಿ ಗಣಪ್ರಣೇತ, ಎಲ್ಲರ ಹೃದಯದ ಒಳಗಿದ್ದು ನಮ್ಮ ಜೀವನ ನಿರ್ವಹಣೆ ಮಾಡುವವರು, ನಮಗೆ ಎಲ್ಲ ರೀತಿಯಿಂದ ಪ್ರೇರಣೆ ಮಾಡುವವರು. ಅವರು ಮನಸ್ಸು ಮಾಡಿದರೆ ಇಡೀ ಜಗತ್ತಲ್ಲಿರೋರ ಹಣೆ ಮೇಲೆಲ್ಲ ಅಂಗಾರಕ್ಷತೆ ಹಚ್ಬೋದಿತ್ತು. ಅವ್ರು ಯಾಕೆ ಹಚ್ಚಲಿಲ್ಲ ಅಂದರೆ, ಈ ಅಂಗಾರಕ್ಷತೆ ಹಚ್ಕೊಳ್ಳಿಕ್ಕೂ ಯೋಗ್ಯತೆ ಬೇಕು. ಎಲ್ಲರೂ ಹಚ್ಕೊಳ್ಳಿಕ್ಕೆ ಬರಲ್ಲ. ಯಾರು ಸ್ವಕೀಯರೋ, ಯಾರಿಗೆ ಯೋಗ್ಯತೆ ಇದೆಯೋ ಅಂಥವರಿಗೆ ಅನುಗ್ರಹ ಮಾಡಬೇಕು ಅನ್ನುವ ಇಚ್ಛೆಯಿಂದ ಬಂದ ಕಾರಣ ಆಗಿನ ಕಾಲದ ಎಲ್ಲರೂ ಕೂಡ ಆಚಾರ್ಯರ ಪಾದಾವಲಂಬಿಗಳಾಗಲಿಲ್ಲ. ಗೋದಾವರಿ ನದಿ ತೀರದಲ್ಲಿ ಬೇಕಾಷ್ಟು ಜನ ಭಟ್ರಿದ್ರು, ಆದರೆ ಶೋಭನ ಭಟ್ರು ಮಾತ್ರ ಬಂದರು, ಆಚಾರ್ಯರ ಪಾದಕ್ಕೆ ಬಿದ್ದರು. ಮಧ್ವ ಮತದ ಮೊಟ್ಟ ಮೊದಲ ಬೃಂದಾವನವಾಗಿ ಪದ್ಮನಾಭ ತೀರ್ಥರಾಗಿ ಕೂತರು. ಇವತ್ತು ಎಲ್ಲ ಅವರಿಗೆ ನಮಸ್ಕಾರ ಮಾಡೋದು ಯಾಕೆ ಅಂದರೆ, ಅವರು ಬದುಕಿದ್ದಾಗಲೇ ಹೇಳ್ತಿದ್ರಂತೆ, ವೇದ ಪ್ರವಚನಾಚಾರ್ಯ ಶಿಷ್ಯೋ ಸಾವಿತಿ ಪೂಜಿತ.
ನಾನು ವೇದ ಪ್ರವಚನಾಚಾರ್ಯರಾದ ಮಧ್ವಗುರುಗಳ ಪಾದವನ್ನು ಹಿಡಿದ ಕಾರಣ ಇವತ್ತು ನನಗೊಂದು ಮಾನ ಸಮ್ಮಾನ ಇದೆ ಅಂತ. ಅದು ಅವತ್ತಿನ ಕಥೆ ಅಲ್ಲ. ಇವತ್ತು 600 700 800 ಶತಮಾನಗಳು ಕಳೆದ್ರು ಇವತ್ತು ನಾವು ಪದ್ಮನಾಭ ತೀರ್ಥರು ಅಂದ್ರೆ ಎರಡೂ ಕೈಗಳನ್ನು ಮುಗಿತಾ ಇದ್ದೀವಿ. ಪ್ರಾಚೀನ ಟೀಕಾಚಾರ್ಯರು ಅಂತ ಕರೀತಾ ಇದ್ದೇವೆ. ಮತ್ತೆ ಆಚಾರ್ಯರ ಮುಖದಿಂದಲೇ ಭಾಷ್ಯವನ್ನ ಶ್ರವಣ ಮಾಡಿದ ಮಹಾ ಪುಣ್ಯಾತ್ಮರು ಅಂತ ಇದ್ದೇವೆ. ಇದೆಲ್ಲ ಆಗಿನ ಕಾಲದ ಎಲ್ಲ ಭಟ್ಟರಿಗೆ ಬರಲಿಲ್ಲ. ಕೆಲವೇ ಭಟ್ರು ಸುಬ್ರಹ್ಮಣ್ಯ ಸೂರಿಗಳ ಮಕ್ಕಳಾದ ನಮ್ಮ ತ್ರಿವಿಕ್ರಮ ಪಂಡಿತಾಚಾರ್ಯರು ಅವರು ಅನೇಕ ದಿನಗಳ ಕಾಲ ವಾದ ಮಾಡಿ ಇದೇ ನಿಜವಾದ ತತ್ವ ಅಂತ ತಿಳಿದ್ರು. ಇಂತಹ ಸ್ವಕೀಯ ಸಜ್ಜನಾನುಗ್ರಹೇಚ್ಛೆಯ ಇಂಥ ತಮ್ಮವರಾದ ಕೆಲವರಿಗೆ ಅನುಗ್ರಹ ಮಾಡಲಿಕ್ಕೆ ಅವರು ಅವತಾರ ಮಾಡಿದ್ರಂತ. ಎಲ್ಲ ಅವತಾರ ಮಾಡಿದ್ರು ಅಂದರೆ ಆಫ್ರಿಕಾದಲ್ಲಲ್ಲ, ಅಮೇರಿಕಾದಲ್ಲಲ್ಲ, ಕರ್ಮಭುವಿ ಅವತೀರ್ಣಾನ ಬೇಕಾದಷ್ಟು ಇರಬಹುದ್ರಿ. ಇಡೀ ಜಗತ್ತಿನ ಒಳಗೆ ಪವಿತ್ರವಾದ ಒಂದು ನೆಲ ಇದೆ ಅಂದರೆ ಅದು ಮಧ್ಯೇಪಿ ಕರ್ಮ ಭುವಿ ಭಾರತ ನಾಮ ಕಂಡೆ. ಈ ಭಾರತ ಇದೆಯಲ್ಲ, ಇದರಷ್ಟು ಪವಿತ್ರವಾದ ಸ್ಥಳ ಜಗತ್ತಲ್ಲಿ ಇಲ್ಲ ಇಲ್ಲ ಇಲ್ಲ. ಹರಿಕಥಾಮೃತ ಸಾರದಲ್ಲಿ ಪ್ರಾತಸ್ಮರಣೀಯರಾದ ದಾಸವರಿಯರು ಜಗನ್ನಾಥದಾಸರು ಹೇಳ್ತಾರೆ, ದೇವರಿಗೆ ಯಾರನ್ನಾರು ಉದ್ಧಾರ ಮಾಡಬೇಕು ಅಂತ ಅವನಿಗನ್ನಿಸ್ತಾರೆ ಅವನ್ ತಗೊಳ್ಳೋ ಮೊದಲ ಸ್ಟೆಪ್ ಏನಂದ್ರೆ ಅವ್ರನ್ನ ಮನುಷ್ಯರನ್ನಾಗಿ ಭಾರತದಲ್ಲಿ ಹುಟ್ಟಿಸ್ತಾನೆ. ಅದರೊಳಗೂ ಕರ್ನಾಟಕದಲ್ಲಿ ಇನ್ನೂ ಇದ್ರೆ ಹುಟ್ಟಿಸ್ತಾನೆ. ತತ್ರಾಪಿ ದುರ್ಲಭಂ ಮನ್ಯೇ ವೈಕುಂಠ ಪ್ರಿಯ ದರ್ಶನಂ. ಭಗವಂತನ ಭಕ್ತರಾದ ಏಕಾಂತ ಭಕ್ತರಾದ ಆಚಾರ್ಯರ ಮಧ್ವರ ಮಠದಲ್ಲಿ ಮನೆಯಲ್ಲಿ ಮುದ್ರೆಗೋಪ್ಚನದ ಮನೆಯಲ್ಲಿ ಹುಟ್ಟಿಸಬೇಕು ಅಂತಾದರೆ ತುಂಬಾ ತುಂಬಾ ಜನ್ಮಗಳ ಪುಣ್ಯ. ಇವತ್ತು ನಾವು ಏನು ಬ್ರಾಹ್ಮಣರಾಗಿದ್ದೇವೆ, ಮಾಧ್ವರಾಗಿದ್ದೇವೆ, ಇದು ನಮ್ಮ ಪುಣ್ಯ ಅಲ್ಲರಿ. ಇದು ಪ್ರಾಚೀನಾರ್ಚೀರ್ಣ ಪುಣ್ಯ. ಎನ್ನ ಮಾತಲ್ಲವಿದು, ಎನ್ನ ಪಿರಿಯರ ಮಾತು. ನಮ್ಮ ಹಿರಿಯರು ದೇವರ ಮುಂದೆ ತುಪ್ಪದ ದೀಪ ಹಚ್ಚಿ ಆಚಾರ್ಯರ ಶಾಸ್ತ್ರವನ್ನ ಅಧ್ಯಯನ ಮಾಡಿದ ಪತಿಯ ಕೈ ಹಿಡಿಯುವ, ಗಂಡು ಹೆಣ್ಣು ನೀ ಕೊಡು ಅಂತ ಕೇಳಿದ್ದಕ್ಕೆ, ತುಂಬಾ ದಿನ ಕೇಳಿದ್ದಕ್ಕೆ ಭಗವಂತ ಪ್ರೀತನಾಗಿ ಸಜ್ಜೀವರನ್ನ ಈ ಮನೆಯಲ್ಲಿ ಹುಟ್ಟಿಸಿದ. ಹೀಗಾಗಿ ನಮ್ಮಪ್ಪ ಬ್ರಾಹ್ಮಣ, ನಮ್ಮಮ್ಮ ಬ್ರಾಹ್ಮಣಿ, ದೇರ್ಫೋರ್ ನಾವೆಲ್ಲ ಬ್ರಾಹ್ಮಣರು. ನಿಜವಾಗಿಯೂ ಅವರು ಬೇರೆ ಬೇರೆ ಆಗಿದ್ರೆ ಎನ್ ಬ್ರಾಹ್ಮಣ ಆಗ್ತಿದ್ವಿ. ಹಾಗಾದ್ರೆ ನಾವು ಬ್ರಾಹ್ಮಣರಾಗಬೇಕಾದ್ರೆ ಶ್ರೀಪಾದರಾಜರು ಹೇಳ್ತಾರೆ, ಹುಟ್ಟಿನಿಂದ ಯಾರು ಏನೂ ಅಲ್ಲ. ಜನ್ಮನ ಜಾಯತೆ ಜಂತು ಕರ್ಮಣ ದ್ವಿಜ ಮುಚ್ಯತೆ. ನಿಮ್ಮ ಕರ್ಮ ಬೇಕು. ಶ್ರೀಪಾದರಾಜರಂತಾರೆ, ಮುಖವ ತೊಳೆದು ನಾಮ ಬಳೆದುಕೊಂಡನಲ್ಲದೆ ಸುಖ ತೀರ್ಥರ ಶಾಸ್ತ್ರ ಓದಿದನೇ. ಮುಖ ತೊಳ್ಕೊಂಡು ಕೆಲವರು ನಾಮ ಹಚ್ಕೊಳ್ತಾರೆ. ಮಕ್ಕಳು ನೋಡಿದ್ರೆ ಹೆದರು ಹೋಗ್ಬಿಡ್ಬೇಕು. ಹಾಗೆ ಎಲ್ಲ ಕಡೆ ಸಿಕ್ಕಲ್ಲಿ ಹಚ್ಕೊಂಡ್ಬಿಡ್ತಾರೆ. ಜಗನ್ನಾಥ ದಾಸರು ಹೇಳ್ತಾರೆ, ಈ ಜನ್ಮ ಗೋಪ್ಚನ ಹಚ್ಕೊಳ್ಳೋದು ಅಂತ ಕಲ್ತ್ಕೊಳ್ಳಿ ಸಾಕಂತ. ಈ ಜನ್ಮ ಸಾರ್ಥಕ ಆಗ್ಬಿಡುತ್ತೆ. ಮಂದನ ಆದರೂ ಸರಿಯೇ ಗೋಪಿ ಚಂದನವ ಅಂತ. ಆ ಗೋಪಿ ಚಂದನ ಹೇಗೆ ಹಚ್ಕೊಳ್ಬೇಕು ಅಂತ ಸ್ವತಃ ವೇದವ್ಯಾಸ ದೇವರು ವರಾಹ ಪುರಾಣಾದಿಗಳಲ್ಲಿ ಬೇಕಾದಷ್ಟು ಪುರಾಣಗಳಲ್ಲಿ ಸುಮ್ಮನೆ ಹೇಳಲಿಲ್ಲ. ಒಂದು ಕರ್ಮ ಮಾಡ್ರಿ, ಆ ಕರ್ಮ ನಿಮ್ಮನ್ನ ಉದ್ಧಾರ. ಅದು ತಾರಕ ಆಗ್ಬೇಕು, ಅದು ಮಾರಕ ಆಗಬಾರ್ದು. ತಾರಕ ಆಗಬೇಕಂದ್ರೆ ಹೇಗೆ ಹಚ್ಕೋಬೇಕು ಅಂತ ತಿಳಿದು ಹಚ್ಕೊಳ್ಳೋದಿದೆಯಲ್ಲ, ಅದು ಭಗವಂತನಿಗೆ ಪ್ರೀತಿ ಆಗತಕ್ಕಂಥದ್ದು. ಹಾಗೆ ಒಂದು ಗೋಪಿ ಚಂದನ ಹಚ್ಕೊಂಡ್ರೂ ಸಾಕಂತೆ. ಇಂಥ ಗೋಪಿ ಚಂದನ ಹಚ್ಚುವಂತಹ ಮನೆಯಲ್ಲಿ ಹುಟ್ಟುವ ಭಾಗ್ಯ ತುಂಬಾ ಜನ್ಮಗಳ ಪುಣ್ಯ. ಕಾರಣ ಇಂಥವರಿಗೆ ಅನುಗ್ರಹ ಮಾಡಬೇಕು ಅಂತ ಈ ಕರ್ಮಭೂಮಿ ಭಾರತದಲ್ಲಿ ಅವರು ಅವತಾರ ಮಾಡಿದ್ದಾರೆ. ವಿಶೇಷವಾಗಿ ಭಾರತದಲ್ಲಿಯೇ ಅತ್ಯಂತ ಪವಿತ್ರತಮವಾದ ಜಾಗ ಯಾವುದು ಅಂದರೆ, ವಾದಿರಾಜ ಶ್ರೀಮಚ್ಚರಣರು ಹೇಳ್ತಾರೆ, ಯಾವ ಕ್ಷೇತ್ರವನ್ನ ಸತ್ಯಲೋಕದ ಅಧಿಪತಿಗಳಾದ ಬ್ರಹ್ಮದೇವರು ವಾಯುದೇವರು ಬ್ರಹ್ಮ ಪದವಿಗೆ ಬರ್ತಾರೆ. ಬ್ರಹ್ಮದೇವರಿಗೆ ವಾಯುದೇವರಿಗೆ ಏನು ವ್ಯತ್ಯಾಸ ಇಲ್ಲ, ಕಲ್ಪಸಾಧನ ವ್ಯತ್ಯಾಸ ಬಿಟ್ಟರೆ ಮತ್ಯಾವುದೂ ಇಲ್ಲ. ಶ್ರೀಪಾದರಾಜರು ಹೇಳುವಾಗ ವಾಯುದೇವರೇ ಬ್ರಹ್ಮರು ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಅಂತಹ ಸತ್ಯಲೋಕಾಧಿಪತಿಗಳಾದ ಬ್ರಹ್ಮದೇವರು ತಮ್ಮ ಅವತಾರಕ್ಕಾಗಿ ಯಾವ ಭೂಭಾಗವನ್ನ ಆಯ್ಕೆ ಮಾಡಿಕೊಂಡ್ರೋ ಅಂತ ಕಡಲ ತಡಿಯಾದಂತಹ ಪಾಜಕ ಕ್ಷೇತ್ರವನ್ನ ಯಾರು ತಾನೇ ಮರೀಲಿಕ್ಕೆ ಸಾಧ್ಯ? ಅದು ಕರ್ನಾಟಕದಲ್ಲಿ ಇರುವಂಥದ್ದು. ಹಾಗಾದ್ರೆ ಇಡೀ ಭಾರತದಲ್ಲಿ
ಉತ್ತಮವಾದ ಒಂದು ಕ್ಷೇತ್ರ ಅಂದ್ರೆ ಆಚಾರ್ಯರ ಪಾದ ಸ್ಪರ್ಶದಿಂದ ಪವಿತ್ರಿಗೊಂಡಂತಹ ಈ ಕರ್ನಾಟಕ. ಇನ್ನೂ ಒಂದು ಆಶ್ಚರ್ಯ ಅಂದ್ರೆ ಭಾಗವತದಲ್ಲಿ ಹೇಳ್ತಾರೆ, ಯಾರು ಕಾವೇರಿಯ ನೀರನ್ನ ಪ್ರಾಶನ ಮಾಡ್ತಾರೆ ಅವರಲ್ಲಿ ಸ್ವಾಭಾವಿಕವಾಗಿ ಭಗವದ್ಭಕ್ತಿ ಬರುತ್ತೆ ಅಂತ ಹೀಗೆಲ್ಲ ಹೇಳ್ತಾರೆ. ಅಂತಹ ಉತ್ತಮವಾದ ನದಿಗಳು, ಉತ್ತಮವಾದ ಆ ತೀರ್ಥಗಳನ್ನು ಪವಿತ್ರೀಕರಿಸುವಂತಹ ತೀರ್ಥರು, ಆನಂದ ತೀರ್ಥರು ಅವತಾರ ಮಾಡಿದಂತಹ ಈ ಪುಣ್ಯ ಭೂಮಿ, ಇಂಥ ಕರ್ಮ ಭೂಮಿಯಲ್ಲಿ ಅವತಾರ ಮಾಡಿದ್ದಾರೆ. ನಿಮ್ಗೆ ಆಶ್ಚರ್ಯ ಅಂದ್ರೆ ಅವರು ಅವತಾರ ಮಾಡೋ ಭೂಮಿಲೇ ನಾವು ಅವತಾರ ಮಾಡಿದೀವಿ, ಏನು ಪ್ರಯೋಜನ ಇಲ್ಲ. ನಮ್ದು ಅವಾಗ ಅಂತಾರೆ ಏನ್ ನಿನ್ನ ಅವತಾರ ಅಂತ, ನಮ್ಗದು ಬೈಗಳ. ಅವ್ರದ್ದು ಅವತಾರ ಬೇರೆ. ಹಾಗೆ ಮಾಡಿ ಅವತಾರ ಮಾಡಿ ಏನ್ ಮಾಡಿದ್ರು, ತಥಾವತೀರ್ಯ ಸಕಲ ಸಚ್ಚಾಸ್ತ್ರ ಕರ್ತೃಣ, ಎಲ್ಲ ಶಾಸ್ತ್ರವನ್ನ ರಚನೆ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಸರ್ವಮೂಲ ಅಂತ ಕರೀತಾ ಇದ್ದಾರೆ. ಅದರಿಂದ ಏನಾಯ್ತು, ಸಕಲ ದುರ್ಮತ ಭಂಜಕಾನ, ಭಗವಂತನ ಬಗ್ಗೆ ತಪ್ಪು ದಾರಿಯನ್ನ ಯಾರು ತೋರಿಸಿದ್ರು ಅದೆಲ್ಲವನ್ನು ಕೂಡ ಅಲ್ಲಗಳೆದಿದ್ದಾರೆ. ಆಚಾರ್ಯರು ಭೂಮಿಗೆ ಬಂದು ಮಾಡಿದ್ದು ಯೋ ವಿಪ್ರಲಂಬ ವಿಪರೀತ ಮತಿ ಪ್ರಭೂತಾನ್ ವಾದಾನ್ ನಿರಸ್ಯ ಕೃತವಾನ್ ಭುವಿ ತತ್ವವಾದಂ. 21 ಮತಾಚಾರ್ಯರು ಬಂದು ಒಂದೇ ವೇದವ್ಯಾಸ ದೇವರ ಸೂತ್ರವನ್ನ ಹಿಡಿದು ತಮ್ಗೇನೇನು ಅರ್ಥ ಆಯ್ತೋ ಅದೇ ವೇದವ್ಯಾಸ ದೇವರ ಸೂತ್ರಕ್ಕೆ ಅರ್ಥ ಅಂತ ತೋರಿಸಿಕೊಟ್ರು. ಆದರೆ ಅದ್ಯಾವುದು ಕೂಡ ವ್ಯಾಸರಿಗೆ ಸಮ್ಮತವಾದದ್ದಲ್ಲ. ವ್ಯಾಸರು ಆಥರೈಸ್ ಆಗಿ ಕಳಿಸ್ಕೊಟ್ಟದ್ದು ಒಬ್ಬರೇ ಆಚಾರನ, ಯಾರಿಗೆ ಆಥರೈಸ್ಡ್ ಇಲ್ಲ. ಆಥರೈಸ್ ಆಗಿ ಬಂದವರು ಭಗವಂತನಿಂದ ಒಬ್ಬರು ಆಚಾರ್ಯರು, ಅವರೇ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಅವರು ಬಂದು ವ್ಯಾಸದೇವ ಹೃದಯಾತಿ ವಲ್ಲಭಂ, ವೇದವ್ಯಾಸ ದೇವರಿಗೆ ಹೃತ್ಪೂರ್ವಕವಾದ ಅಭಿಪ್ರಾಯ ಸೂತ್ರಗಳಿಗೇನಿತ್ತೋ ಅದನ್ನ ಭಾಷ್ಯದಲ್ಲಿ ರಚನೆ ಮಾಡಿಕೊಡುವ ಮೂಲಕ 21 ಭಾಷ್ಯಗಳನ್ನ ನಿರಾಕರಣೆ ಮಾಡಿ 22ನೇ ಭಾಷ್ಯ, ಅತ್ಯದ್ಭುತವಾದ ಭಾಷ್ಯವನ್ನ ರಚನೆ ಮಾಡಿಕೊಟ್ಟಿದ್ದಾರೆ. ಅದೇನು ಹೊಸದಾಗಿ ಮಾಡಿದ್ರ ಅಂದ್ರೆ ಹೊಸದಲ್ಲಂತೆ, ಅದು ಮೊದಲಿಂದ ಇದ್ದದ್ದನ್ನೇ ಅನಾದಿತಃ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತವಾದದ್ದು ಶ್ರೀಮದ್ ವೈಷ್ಣವ ಸಿದ್ಧಾಂತ. ಅದನ್ನ ಮತ್ತೆ ಪುನರುತ್ಥಾಪನೆ ಮಾಡಿದ ಮಹಾನುಭಾವರು ಆಚಾರ್ಯರು. ನಮ್ಮ ಸಾಮಾನ್ಯವಾಗಿ ಆಚಾರ್ಯರನ್ನ ದ್ವೈತ ಮತಸ್ಥಾಪಕರು ಹೀಗೆಲ್ಲ ಅಂತಾರೆ, ಹಾಗೇನಿಲ್ಲ. ಉಪನಿಷತ್ತು ಕಾಲಗಳಿಂದಲೂ ದ್ವೈತ ಅದ್ವೈತದ ಶಬ್ದಗಳಿದ್ದದ್ದೇ. ಹಾಗಾದ್ರೆ ಆಚಾರ್ಯ ಬಂದು ಮಾಡಿದ್ದೇನೆಂದ್ರೆ ದ್ವೈತವಾದ ಅಲ್ಲ, ತತ್ವವಾದ. ಏನಿದೆಯೋ ಅದು ಹೇಗಿದೆಯೋ ಹಾಗೆ ಇದ್ದದ್ದನ್ನ ಇರುವಂತೆ ತಿಳಿಸಿಕೊಟ್ಟಂತಹ ಮತ ಆಚಾರ್ಯರು. ಹೀಗೆ ಅನಾದಿತಃ ಬಂದಂತಹ ಸತ್ಸಂಪ್ರದಾಯವಾದಂತಹ ವೈಷ್ಣವ ಸಿದ್ಧಾಂತವನ್ನ ಭಗವಂತನ ಪ್ರೀತಿಗೋಸ್ಕರವಾಗಿ ಭೂಮಿಯಲ್ಲಿ ಮತ್ತೆ ಪ್ರತಿಷ್ಠೆ ಮಾಡಿದ ಕಾರಣ ಅತಯೇವ ಭಗವತ್ ಪರಮಾನುಗ್ರಹ ಪಾತ್ರಭೂತಾನ, ಭಗವಂತನ ಪರಮಾನುಗ್ರಹಕ್ಕೆ ಪಾತ್ರರಾದವರು ಆಚಾರ್ಯರು, ವಾಯುದೇವರು. ಆ ವಾಯು ನಮ್ಮ ಕುಲಗುರುರಾಯನು, ಅವರೇ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಅಂತಹ ಅವರ ಮೇಲೆ ಭಗವಂತ ಪರಮಾನುಗ್ರಹ ಅಂತೆ. ಈ ಮೂಲಕ ಮಂತ್ರಾಲಯ ಪ್ರಭುಗಳು ನಮ್ಮೆಲ್ಲರಿಗೆ ಒಂದು ಸಂದೇಶವನ್ನ ಕೊಡ್ತಾ ಇದ್ದಾರೆ. ನೀವು ಹೊಸದಾಗಿ ಏನೋ ಪೂಜೆ ಮಾಡಿದ್ರೆ ದೇವರ ಅನುಗ್ರಹ ಆಗಲ್ಲ. ಅನಾದಿಯಿಂದ ನಿಮ್ಮ ಮನೇಲಿ ನಿಮ್ಮ ತಾತ ನಿಮ್ಮ ಮುತ್ತಾತ ಮಾಡ್ಕೊಂಡು ಬಂದಿರೋ ಸತ್ಸಂಪ್ರದಾಯಗಳನ್ನ ಬಿಡಬೇಡಿ. ದೇವರ ಅನುಗ್ರಹ ಆಗಬೇಕಂದ್ರೆ ಹಿರಿಯರು ಮಾಡ್ಕೊಂಡು ಏನು ಬಂದಿದೆ ಅದನ್ನು ಬಿಡಬೇಡಿ, ಹೊಸ ತರಬೇಡಿ, ಹಳೇದು ಬಿಡಬೇಡಿ. ನಮ್ಗೆ ಹಳೇದಂದ್ರೆ ಬೇಡ, ಹೊಸದು ಭಾರಿ ಇಂಟ್ರೆಸ್ಟು, ಅದೆಲ್ಲ ಬೇಡ. ಹಳೇದೇನಿದೆ ಸಂಪ್ರದಾಯ ಅದನ್ನೆಲ್ಲ ಮಾಡಬೇಕು ಅಂತ ತೋರಿಸ್ತಾ ಸರ್ವದಾ ಭಗವದಾಜ್ಞೆಯ ಭಗವತ್ ಸನ್ನಿಧೌ ಪೂಜ್ಯಾನ, ಭಗವಂತನ ಸನ್ನಿಧಾನದಲ್ಲಿ ಪೂಜೆ ಮಾಡಿಸಿಕೊಳ್ಳುವ ಒಂದು ಯೋಗ್ಯತೆ ಇರೋದು ಒಬ್ಬರಿಗೆ. ಅದು ಯಾರಂದ್ರೆ ವಾಯುದೇವರಿಗೆ ಮಾತ್ರ. ಬೇರೆ ಯಾರಿಗೂ ಕೂಡ ಭಗವಂತನ ಅಕ್ಕಪಕ್ಕದಲ್ಲಿ ಕುಳಿತು ಪೂಜೆ ಮಾಡಿಸಿಕೊಳ್ಳುವಂತಹ ಯೋಗ್ಯತೆ ಇಲ್ಲ. ಈ ಯೋಗ್ಯತೆ ಆದರೂ ಎಲ್ಲಿಂದ ಬಂತು ಅಂದ್ರೆ ತಥಾ, ಆ ರೀತಿಯಾಗಿ ಭಗವತ ದತ್ತವರಾಣ, ಭಗವಂತನಿಂದಲೇ ಆ ರೀತಿ ವರವನ್ನು ಪಡೆದಂತಹ ಮಹಾನುಭಾವರು. ಯಾವುದಂದ್ರೆ ಸಹಭೋಗ ಮನನ್ಯ ಲಭ್ಯಮಸ್ಮೈ, ಭಗವಂತ ಹನುಮಂತ ದೇವರಿಗೆ ಸಹಭೋಗವನ್ನು ಕೊಟ್ಟಿದ್ದಾನೆ. ಎಲ್ಲಿ ನೀವು ಸಾಲಿಗ್ರಾಮದ ಅರ್ಚನೆ ಮಾಡಿದ್ರು ಅಲ್ಲಿ ಬೇರೆ ಯಾವ ಪ್ರತಿಮೆ ಇಲ್ಲದೆ ಇದ್ರು ವಾಯುದೇವರ ಪ್ರತಿಮೆ ಬೇಕೇ ಬೇಕು. ಅದಕ್ಕೆ ಇವತ್ತು ಎಷ್ಟೋ ರಾಯರ ಮಠಗಳಲ್ಲಿ ವಾಯುದೇವರ ಪ್ರತಿಷ್ಠೆ ಮಾಡಿಬಿಟ್ರೆ ಸಾಕು. ಯಾಕಂದ್ರೆ ಆಭಾಸಕ ಪವನಃ ಅಂತ,
ಭಗವಂತನಿಗೆ ಮುಖ್ಯ ಪ್ರತಿಬಿಂಬರು ವಾಯುದೇವರು. ವಾಯುದೇವರಿದ್ದಾರೆ ಅಂದ್ರೆ ಅಲ್ಲಿ ಯಾರಿದ್ದಾರೆ? ರಾಮದೇವರಿದ್ದಾರೆ. ಈ ರಾಮದೇವರಿಗೆ ಪರ್ಮನೆಂಟ್ ಮನೆ ಇಲ್ಲಂತೆ. ಯಾಕಂದ್ರೆ ದಾಸರದು ಒಂದು ಹಾಡು, ಹನುಮ ಪುರಂದರ ವಿಠಲನ ದಾಸ. ಪುರಂದರ ವಿಠಲ ಎಲ್ಲಿ ವಾಸ? ಹನುಮನಲ್ಲೇ ವಾಸ. ಆದ್ರಿಂದ ನೀವು ಹನುಮಂತನ ಕೂಡಿಸ್ಬಿಟ್ರಿ, ಅಲ್ಲಿ ಯಾರು ಇರ್ತಾರೆ? ರಾಮದೇವರು ಇದ್ದೇ ಇರ್ತಾರೆ. ನಿಮಗೆ ಡೌಟ್ ಏನು, ಹನುಮಂತ ಇದ್ರೆ ರಾಮ ಇರ್ತಾನೋ ಇಲ್ಲೋ ಅಂತ ಹನುಮಂತನ ತಲೆ ಮೇಲೆ ಇನ್ನೊಂದು ರಾಮನ್ ಬೇರೆ ಕೂಡಿಸ್ತೀರಿ. ಹಾಗೇನಿಲ್ಲ, ಹನುಮ ಇದ್ರೆ ರಾಮ ಇದ್ದ ಹಾಗೆ. ಹಾಗಾಗಿ ತುಂಬಾ ರಾಯರ ಮಠಗಳಲ್ಲಿ, ಪ್ರಾಚೀನ ಮಠಗಳಲ್ಲಿ ನೋಡಿದ್ರೆ ಒಂದು ರಾಯರು, ರಾಯರ ಮೇಲೊಬ್ಬ ಹನುಮ. ಮಂತ್ರಾಲಯದಲ್ಲೂ ರಾಯರು, ರಾಯರ ಎದುರಿಗೆ ಹನುಮ, ಮತ್ತಿನ್ನೊಬ್ರು ಯಾರು ಇಲ್ಲೇ ಇಲ್ಲ. ಯಾಕಂದ್ರೆ ಮಂತ್ರಾಲಯ ಪ್ರಭುಗಳು ವಾಯುದೇವರ ಒಳಗೆ ಭಗವಂತನ ಎಲ್ಲ ರೂಪವನ್ನು ನೋಡಿ ಉಪಾಸನೆ ಮಾಡುವಂತಹ ಯೋಗ್ಯತೆಯನ್ನು ಪಡೆದ ಮಹಾನುಭಾವರು. ಅದನ್ನ ಹೇಳ್ತಾ ತಥಾ ಭಗವತ ದತ್ತವರಾಣ, ಭಗವಂತನಿಂದ ಹೀಗೆ ಅವರು ಅನುಗ್ರಹ ಪಡೆದಿದ್ದಾರೆ. ಅಷ್ಟೇ ಅಲ್ಲ, ಒಳಗಿರುವಂತಹ ವಾಯುದೇವರು ಎಂಥವರು ಅಂದ್ರೆ 32 ಲಕ್ಷಣೋಪೇತಾನಾಂ ತಥಾ ಸಮಗ್ರ ಗುರು ಲಕ್ಷಣೋಪೇತಾನಾಂ ಅಸಂಶಯಾನಾಂ ಪ್ರಸಾದ ಮಾತ್ರೇಣ ಸ್ವಭಕ್ತ ಅಶೇಷ ಸಂಶಯ ಕ್ಷೇತ್ರೂಣಾಂ. ವಾಯುದೇವರ ದೊಡ್ಡ ಗುಣ ಇದು. ಯಾವುದು ಅಂದರೆ, ಗುರುಗಳು ಅಂತ ಆಗಬೇಕಾದ್ರೆ ಅವರಲ್ಲಿ ಸಲ್ಲಕ್ಷಣಗಳಿರ್ಬೇಕು. ವಾಯುದೇವರಲ್ಲಿ ಎಷ್ಟು ಲಕ್ಷಣಗಳಿದೆ ಅಂದರೆ 32 ಸಲ್ಲಕ್ಷಣ, 5 ದೀರ್ಘ ಭುಜ ನೇತ್ರ ಹನು ಜಾನು ನಖ, 5 ಸೂಕ್ಷ್ಮವಾಗಿರ್ತಕ್ಕಂಥ ತ್ವಕ್ಕೇಶ ಬೆರಳು ದಂತ ಗೆಣ್ಣಿನ ಮಧ್ಯಭಾಗ, 7 ಕೆಂಪಾಗಿರ್ಬೇಕು ಅಂಗೈ ಅಂಗಾಲು ಕಣ್ಣಿನ ತುದಿ ಕಾಲು ನಾಲಿಗೆ ಕೆಳ ತುಟಿ ಕೈ ಉಗುರು. ಬಣ್ಣ ಹಾಕೊಂಡು ಕೆಂಪಲ್ಲ, ನ್ಯಾಚುರಲ್ ಆಗಿ ಕೆಂಪಿರ್ಬೇಕು. ಇದು ದೇವತಾ ಲಕ್ಷಣ. 6 ಎತ್ತರವಾಗಿರಬೇಕು. ಎದೆ, ಹೊಟ್ಟೆ, ಹಣೆ, ಹೆಗಲು, ಕರ, ಮುಖ ಇದು ವಿಸ್ತಾರವಾಗಿರಬೇಕು. 1 ಲಲಾಟ, ಸೊಂಟ, ವೃಕ್ಷ ಹೀಗೆಲ್ಲ. 3 ಚಿಕ್ಕದಾಗಿರಬೇಕು. ಜಂಗ, ಕಂಠ, ಶಿಶ್ನ. 3 ಗಂಭೀರವಾಗಿರಬೇಕು. ಸ್ವಭಾವ, ಗಂಭೀರ ಸ್ವಭಾವ ಇರಬೇಕು. 1 ಸ್ವರ, ಇನ್ನೊಂದು ನಾಭಿ, ಇದು ಗಂಭೀರ. ಇದು 32 ಲಕ್ಷಣಗಳು. ಇದು ಯಾರ್ಯಾರಿಗೆ ಎಲ್ಲರಿಗೆ ಇರಲ್ಲ ರೀ. ಅವರ ಯೋಗ್ಯತೆಗೆ ಅನುಗುಣವಾಗಿ ಅಷ್ಟಷ್ಟು ಲಕ್ಷಣಗಳಿರುತ್ತೆ. ಈ 32 ಲಕ್ಷಣ ಇರೋದು ರುಜುಗಣದ ದೇವತೆಗಳಿಗೆ ಮಾತ್ರ. ರುಜುಗಣದರಸರು ಯಾರು? ಬ್ರಹ್ಮದೇವರು, ಅವರೇ ವಾಯುದೇವರು, ಅವರೇ ಆಚಾರ್ಯರು. ಅವರಲ್ಲಿ ಎಲ್ಲ ಲಕ್ಷಣಗಳು ಇದೆ. ಆದ್ರಿಂದಲೇ ಭಗವಂತ ಅವರಲ್ಲಿ ಪರಿಪೂರ್ಣನಾಗಿ ಸನ್ನಿಹಿತನಾಗಿರ್ತಾನೆ. ಅಷ್ಟೇ ಅಲ್ಲ, ಪ್ರಸಾದ ಅವರಿಗೆ ಯಾವುದೇ ವಿಧವಾದ ಸಂಶಯ ಇಲ್ಲ. ಅಸಂಶಯಾನ. ಸಾಮಾನ್ಯ ಗುರುಗಳು ಅಂದ್ರೆ ಕೆಲವರು ಹೀಗೆ, ಶಿಷ್ಯ ಏನಾದ್ರು ಡೌಟ್ ಕೇಳಿದ್ರೆ ಗುರುಗಳಂತಾರೆ ಮೀಕೆಕ್ಕಡ ಸಂದೇಹಮೋ ಮಾಕು ಆ ಕಡೆ ಸಂದೇಹಮೋ ಅಂತ. ನಿಮ್ಗೆಲ್ಲ ಡೌಟ್, ನನಗೂ ಅಲ್ಲೇ ಡೌಟು. ಇಂಥ ಗುರುಗಳು ಸಿಕ್ಕರೆ ಏನ್ ಮಾಡ್ತೀರಿ? ಸಂಶಯವೇ ಇಲ್ಲದ ಒಬ್ಬರೇ ಒಬ್ಬರು ಗುರುಗಳು ಅಂತಿದ್ರೆ ಅದು ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಅವರಿಗೆ ಸಂಶಯ ಇಲ್ಲ ಅಲ್ಲ, ಅವರಿಗೆ ಸಂಶಯ ಇಲ್ಲ ಅಲ್ಲ. ಅವರ ಗ್ರಂಥವನ್ನ ಹಿಡಿದು ಅಧ್ಯಯನ ಮಾಡಿ ಆ ಮಾರ್ಗದಲ್ಲಿ ಹೋದರೆ ನಿಮಗಿರುವ ಎಲ್ಲ ಸಂಶಯವನ್ನ ಅವರ ಗ್ರಂಥಗಳ ಪ್ರಸಾದದ ರೂಪದಲ್ಲಿ ಸ್ವಭಕ್ತ ಅಶೇಷ ಸಂಶಯ ಕ್ಷೇತ್ರೋಣ, ಆ ಎಲ್ಲ ಸಂಶಯವನ್ನು ಪರಿಹಾರ ಮಾಡುವಂತಹ ಮಹಾನುಭಾವರು ಆನಂದ ತೀರ್ಥರು. ಆ ವಾಯು ನಮ್ಮ ಕುಲಗುರುರಾಯನು. ಪ್ರಣವಾದಿ ಅಶೇಷ ವೈಷ್ಣವ ಮಂತ್ರೋದ್ಧಾರ ಕಾರಣ. ಪ್ರಣವವೇ ಮೊದಲಾದಂತಹ ಅಷ್ಟಮಹಾಮಂತ್ರಗಳು. ವ್ಯಾಹೃತಿ ಮಂತ್ರ ಅಷ್ಟಾಕ್ಷರ, ವಾಸುದೇವ ದ್ವಾದಶಾಕ್ಷರ, ಗಾಯತ್ರಿ, ಮಾತೃಕ, ಪುರುಷ ಸೂಕ್ತ, ವಿಷ್ಣು ಷಡಕ್ಷರವೇ ಮೊದಲಾದ ಸರ್ವ ವೈಷ್ಣವ ಮಂತ್ರ ಜಾಪಕಾನ. ಅಷ್ಟೇ ಅಲ್ಲ, ವಾಯುದೇವರು ಎಷ್ಟು ಮಂತ್ರಗಳನ್ನು ಜಪ ಮಾಡ್ತಾರೆ ಕೇಳಾರು ಕೇಳೋಣ. ನಾವಂತೂ ಒಂದೂ ಮಾಡಲ್ಲ. ಶುರು ಮಾಡೋದೇ ಮಾಡಿರ್ತೀವಿ, ಬರೀ ವಿಘ್ನ 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 ಮಾಡೋದೇ 10 ಗಾಯತ್ರಿ. ಆ ಗಾಯತ್ರಿ ಒಳಗೆ ಎಷ್ಟು ಸೊಳ್ಳೆ ಹೊಡೆದಾಕಿರ್ತೀವೋ ಗೊತ್ತಿಲ್ಲ. ಈ ಗಾಯತ್ರಿ ಆದರೆ ವಾಯುದೇವ್ರದ್ದು ಕೇಳಿ ಆದರೂ ಸಂತೋಷ ಪಡೋಣ. ಸಂಸಿದ್ಧಿ ಸಪ್ತಕೋಟಿ ಮಹಾಮಂತ್ರಾಣ, 7 ಕೋಟಿ ಮಹಾಮಂತ್ರಗಳನ್ನ ಜಪ ಮಾಡ್ತಾರಂತ. ನಮ್ಗೊಂದು ಗಾಯತ್ರಿ ಒಂದು ಅಷ್ಟಾಕ್ಷರ ಮಾಡಿದ್ರ ಅಂದ್ರೆ ಪುರುಸೊತ್ತಿಲ್ಲ ಆಚಾರ್ಯ ಅಂತ. ಎಲ್ಲಾ ಜೀವರ ಒಳಗಿರುವ ಎಲ್ಲಾ ದೇಹದ ಒಳಗೆ ಕೂತು
ನಿರಂತರವಾಗಿ ಪ್ರಣವವನ್ನ ಮತ್ತೊಬ್ಬರಿಗಾಗಿ ಜಪ ಮಾಡುವ ವಾಯುದೇವರು 7 ಕೋಟಿ ಮಂತ್ರಗಳನ್ನ ಜಪ ಮಾಡ್ತಾರಲ್ಲ, ಮಾಡುವ ಎಲ್ಲ ಮಂತ್ರಗಳನ್ನ ಸಿದ್ಧಿ ಮಾಡಿಕೊಂಡಿದ್ದಾರಲ್ಲ, ಸಂಸಿದ್ಧಿ ಚೆನ್ನಾಗಿ ಸಿದ್ಧಿಯನ್ನ ಮಾಡಿಕೊಂಡ ಮಹಾನುಭಾವರು ಆ ವಾಯು ನಮ್ಮ ಕುಲಗುರುರಾಯರು. ಭಗವತಿ ಭಕ್ತಿ ಅತಿಶಯೇನ ಭಗವದುಪಾಸನಾರ್ಥಂ ಸ್ವೇಚ್ಛೆಯ ಗೃಹೀತ ರೂಪಾಣ. ಭಗವಂತನಲ್ಲಿ ಅತಿಯಾದ ಭಕ್ತಿಯಿಂದ ಭಗವಂತನ ಪೂಜೆಗಾಗಿ ಬಗೆ ಬಗೆಯ ರೂಪಗಳನ್ನ ಇಚ್ಛೆಯಿಂದ ಸ್ವೀಕಾರ ಮಾಡ್ತಾರಂತೆ. ಭಗವಂತನ ಪೂಜೆ ಮಾಡುವಾಗ ಇನ್ನೊಬ್ರು ಬೇಡ, ಎಲ್ಲವನ್ನೂ ಅವರೇ. ಭಗವಂತ ಕಾಲ್ ಮೇಲೆತ್ತದ ತ್ರಿವಿಕ್ರಮನಾಗಿ, ಅವನು ಉಗುರು ತಾಕದಾಗ ಬ್ರಹ್ಮಾಂಡ ಕರ್ಪರ ಸೀಳ್ತು. ಬರೀ ಅಲ್ಲೊಂದ್ ಕಡೆ ಅಲ್ಲ ರೀ, ಕರ್ಪರದಲ್ಲಿ ಸುಮಾರು ಕಡೆ ಸೀಳ್ ಬಿಡ್ತಂತೆ. ಆ ಎಲ್ಲ ಸೀಳುಗಳನ್ನ ಪ್ಯಾಚ್ ಹಾಕ್ಲಿಕ್ಕೆ 3 ಕೋಟಿ ರೂಪ ತಗೊಂಡು ವಾಯುದೇವರು ಪ್ಯಾಚ್ ಹಾಕಿದ್ರಂತೆ. ಎಂಥ ಅದ್ಭುತವಾದ ರೂಪ. ಅವರು ಯಾವಾಗ ಯಾವಾಗ ಭಗವಂತ ಅವತಾರ ಮಾಡ್ತಾನ ಆಗೆಲ್ಲ ತಾವು ಅವತಾರ ಮಾಡಿ ಭಗವಂತನ ಸೇವೆಯನ್ನ ಮಾಡ್ತಕ್ಕಂಥ ಮಹಾನುಭಾವರು ವಾಯುದೇವರು ಅಂತ ಹೇಳ್ತಾರೆ. ಅವರು ವೇದೋಕ್ತ ತದನುಕ್ತ ಭಾರತೋಕ್ತ ಪ್ರಕಾರೇಣ ಸಂಪ್ರದಾಯೋಕ್ತ ಪ್ರಕಾರದಲ್ಲಿ ಭಗವಂತನ ಆರಾಧನೆ ಮಾಡ್ತಕ್ಕಂಥವರು. ಸರ್ವಜ್ಞ ಶಿರೋಮಣಿನಾಂ, ಎಲ್ಲ ಗುರುಗಳ ಅಂತರ್ಯಾಮಿ ಆದವರು, ಸದಾ ಭಗವಂತನ ಪರರಾಗಿರ್ತಕ್ಕಂಥವರು. ಭಗವಂತನನ್ನ ಹೊರತುಪಡಿಸಿ ಯಾವ ವಸ್ತುವಿನಲ್ಲಿಯೂ ಮನಸ್ಸು ಇಲ್ಲದವರು. ನಮಗೆ ದೇವರನ್ನು ಬಿಟ್ಟು ಉಳಿದದ್ರೆಲ್ಲ ಮನಸ್ಸು, ದೇವರಲ್ಲಿ ಮನಸ್ಸಿಲ್ಲ, ಅವರ ವಿರುದ್ಧ ಅವರು. ಅಂತಹ ವಾಯುದೇವರು ಒಳಗಿರ್ತಕ್ಕಂಥವರು. ಸರ್ವದಾ ಸರ್ವತ್ರ ಸರ್ವಾಧಾರ ಸರ್ವಾಕಾರ ಸರ್ವಾಶ್ರಯ ಸರ್ವೋತ್ಪಾದಕ ಸರ್ವ ಅತ್ಯಂತ ವಿಲಕ್ಷಣ ಸ್ವಗತ ಭೇದ ವಿವರ್ಜಿತ್ವಾದಿನ ಭಗವದ್ದ್ರಷ್ಟೃಣಾಂ. ಎಲ್ಲ ಇದು ಒಂದೇ ನಿಮಗೆ ಹೇಳಬೇಕಂದ್ರೆ ದಾಸರ ಮಾತಲ್ಲಿ ಕಂಡದ್ದೆಲ್ಲ ಕಮಲನಾಭನ ಮೂರ್ತಿ. ವ್ಯಾಪ್ತೋಪಾಸನೆ ಮಾಡುವ ಮಹಾನುಭಾವರವರು. ಅವ್ರು ಏನ್ ನೋಡ್ತಾರೆ ತದಾಕಾರ ತದ್ಭಿನ್ನ ತದ್ವಾಚ್ಯನಾದ ಭಗವಂತನನ್ನೇ ನೋಡಿ ಉಪಾಸನೆ ಮಾಡತಕ್ಕಂತಹ ಮಹಾನುಭಾವರು. ಒಂದು ಭಗವಂತನ ರೂಪದಲ್ಲಿ ಅನಂತ ರೂಪವನ್ನ ಉಪಕ್ರಮ ಉಪಸಂಹಾರವನ್ನ ಮಾಡಿ ತಿಳಿಯುವಂತಹ ಶಕ್ತಿ ಇರ್ತಕ್ಕಂತಹ ವಾಯುದೇವರೇ ಆಚಾರ್ಯರು. ನಿತ್ಯ ಅಪರೋಕ್ಷೀಕೃತ ರಮಾಯುಕ್ತ ಅಶೇಷ ಭಗವದ್ರೂಪಾಣ ಅತಯೇವ ವಿಲೀನ ಅಶೇಷ ಪ್ರಕೃತಿಬಂಧಾನಾಂ ಅತಯೇವ ದೂರೋತ್ಸಾರಿತ ಅಶೇಷಾನಿಷ್ಠಾನಾಂ ಅತಯೇವ ಅಶೇಷ ಭಕ್ತಾಶೇಷ ನಿಷ್ಠ ನಿವರ್ತಕಾನಾಂ. ನಿತ್ಯ ಆ ರಮಾದೇವಿಯಿಂದ ಯುಕ್ತವಾದಂತಹ ಅಶೇಷವಾದ ಭಗವಂತನ ರೂಪವನ್ನ ನೋಡ್ತಾ ಅದರಿಂದ ತಮಗೆ ಯಾವುದೇ ವಿಧವಾದ ಅನಿಷ್ಟಗಳು ಬಾರದ ಹಾಗೆ ಮಾಡಿಕೊಂಡ ಮಹಾನುಭಾವರು ಆಚಾರ್ಯರು. ಅಷ್ಟೇ ಅಲ್ಲ, ಅವರನ್ನ ಯಾರು ಉಪಾಸನೆ ಮಾಡ್ತಾರೆ ಅಂತ ಭಕ್ತರಿಗೂ ಕೂಡ ಅನಿಷ್ಟಗಳು ಬಾರದ ಹಾಗೆ ನೋಡಿಕೊಳ್ಳುವವರು ಯಾರು ಅಂದ್ರೆ, ಮೊದಲ ನುಡಿಯಲ್ಲಿ ಏನು ಹೇಳಿದ್ರು, ಮೊದಲ ವಾಕ್ಯದಲ್ಲಿ ಮಂತ್ರಾಲಯ ಪ್ರಭುಗಳು ಪ್ರಣವೋಪಾಸಕಾನಾಂ ಅಂತ ಹೇಳಿದ್ರು. ಅದನ್ನು ಮತ್ತೆ ಇಲ್ಲಿ ತಗೊಂಡು ಅವರೇ ಆ ಪ್ರಣವೋಪಾಸಕಾನಾಂ ಯಾರವರು? ಅಸ್ಮದಾದಿಗುರುಣಾಂ. ಅಸ್ಮದಾದಿಗುರುಣಾಂ ಅಂದ್ರೆ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ, ನನ್ನಂತಿರುವಂತ ಎಲ್ಲ ಯತಿಗಳಿಗೆ ಗುರುಗಳಾಗಿರ್ತಕ್ಕಂಥವರು ಯಾರವರು? ಶ್ರೀಮದ್ ಆನಂದ ತೀರ್ಥ ಶ್ರೀಮತ್ ಚರಣಾನಾಂ ಅಂತರ್ಯಾಮಿನ್ ಅಂತ ಹೇಳಿ 16 ವಿಶೇಷಣಗಳನ್ನ ಕೊಟ್ಟು ಇಂತಹ ಆಚಾರ್ಯರ ಹೃತ್ಕಮಲ ನಿವಾಸಿಯಾದ ಆ ಭಗವಂತ ಅವನು ಒಳಗಿದ್ದಾನೆ. ಅವನ ಆರಾಧನೆಯನ್ನ ವಾಯುದೇವರು ಪರಿಪರಿಯಿಂದ ಮಾಡ್ತಾ ಇದ್ದಾರೆ. ಆಚಾರ್ಯರ ಅಂತರ್ಯಾಮಿಯಾದ ಭಗವಂತ, ಆ ಭಗವಂತನ ಪೂಜಾ ರೂಪವಾಗಿ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇಲ್ಲಿ ಆ ಭಗವಂತನ ಬಗ್ಗೆ ಮತ್ತೆ ಅನೇಕ ವಿಶೇಷಣಗಳನ್ನೆಲ್ಲ ಕೊಡ್ತಾ ಇದ್ದಾರೆ. ಭಗವಂತನ ಉದರದ ಒಳಗೆ ಜೀವರು ಈ ಬ್ರಹ್ಮದೇವರ ಒಟ್ಟಿಗೆ ಪ್ರವೇಶ ಮಾಡತಕ್ಕಂಥದ್ದು, ಮತ್ತೆ ಪ್ರಳಯ ಕಾಲ ಬರುವ ತನಕ ಅಲ್ಲೇ ಉದರದಲ್ಲಿದ್ದು ಮತ್ತೆ ಸೃಷ್ಟಿಯಾಗುವಾಗ ಅವರು ಶ್ವೇತದ್ವೀಪ ದರ್ಶನ ಅದನ್ನ ನಿಮಿತ್ತ ಮಾಡಿಕೊಂಡು ಭಗವಂತನ ದರ್ಶನ ಮಾಡಿ ಅವರವರ ಯೋಗ್ಯತೆಗೆ ಅನುಗುಣವಾಗಿರ್ತಕ್ಕಂಥ ಸ್ಥಾನವನ್ನ ಅವರು ಪಡೆಯುವ ವಿಶೇಷ ಇತ್ಯಾದಿಗಳನ್ನೆಲ್ಲ ವರ್ಣನೆ ಮಾಡಿ ವಾಯುದೇವರು ಏನು ಮಾಡ್ತಾ ಇದ್ದಾರೆ ಅಂದ್ರೆ, ತ್ವದಾಜ್ಞೆಯ ತ್ವತ್ಪ್ರಸಾದ ತ್ವತ್ಪ್ರೇರಣೆಯ ತ್ವತ್ಪ್ರೀತ್ಯರ್ಥಂ. ನಾವು ಕರ್ಮ ಮಾಡುವಾಗ ಇಷ್ಟೆಲ್ಲ ನೆನಪಿಟ್ಕೊಳ್ಬೇಕು. ಯಾವುದೇ ಕರ್ಮ ಮಾಡುವಾಗ ಭಗವಂತ ನಿನ್ನ ಆಜ್ಞೆ ಶ್ರುತಿ ಸ್ಮೃತಿ ಹರೇರಾಜ್ಞಾ ತ್ವತ್ಪ್ರಸಾದ, ನೀನು ಅನುಗ್ರಹ ಮಾಡಿದ್ರಿಂದ ಈ ಕರ್ಮ ನಡೀತಾ ಇದೆ. ತ್ವತ್ಪ್ರೇರಣೆಯ, ನಿನ್ ಪ್ರೇರಣೆ ಇಲ್ಲದೆ ಇದ್ರೆ ನಾನು ಏನು ಮಾಡಲಿ?
ತ್ವತ್ಪ್ರೀತ್ಯರ್ಥಂ, ನಾನು ಮಾಡುವ ಕರ್ಮಗಳ ಮೂಲ ಉದ್ದೇಶ ನಿನ್ನ ಪ್ರೀತಿ. ಕುರುವತೆ ಕರ್ಮ ಯತ್ಪ್ರೀತಯೇ ಸಜ್ಜನಾಹ ತ್ವಾಮುದ್ದೇಶ್ಯ, ನಿನ್ನನ್ನೇ ಉದ್ದೇಶ ಇಟ್ಕೊಂಡು ತ್ವಾಮನುಸ್ಮರನ್ನೇವ, ನೀವು ಕರ್ಮ ಮಾಡುವಾಗ ದೇವರನ್ನ ಮರೆತು ಮಾಡಬೇಡಿ. ನಿನ್ನ ಸರ್ವತ್ರದಲ್ಲಿ ನೆನೆಯುವವ ಅನ್ಯ ಕರ್ಮವ ಮಾಡಿದರೂ ಸರಿ, ಪುಣ್ಯ ಕರ್ಮಗಳೆನಿಸುವವು ಸಂದೇಹ ಇನಿತಿಲ್ಲ. ನೀವು ಮಾಡುವ ಕರ್ಮದಲ್ಲಿ ಉಂಟಾಗಬಹುದಾದ ಲೋಪಗಳು, ಬರುವ ಪಾಪಗಳು, ಇದು ಪರಿಹಾರ ಆಗಬೇಕಂದ್ರೆ ಮಧ್ಯದಲ್ಲಿ ಭಗವಂತನ ನಾಮ ಸಂಕೀರ್ತನೆ. ಮಾಡುವ ಕರ್ಮ ಯಜ್ಞ ಆಗ್ಬೇಕಂದ್ರೆ ಮೂರೇ ಮುಖ್ಯ. ಮೊದಲು ಸಂಕಲ್ಪ, ಕಡೆಯಲ್ಲಿ ಸಮರ್ಪಣೆ, ನಡುವೆ ಸ್ಮರಣೆ. ಸಂಕಲ್ಪ, ಸ್ಮರಣೆ, ಸಮರ್ಪಣೆ ಮೂರಿದ್ದಾಗ ಮಾತ್ರ ಎಲ್ಲ ಕರ್ಮಗಳು ಭಗವಂತನ ಆರಾಧನೆ ಆಗುತ್ತೆ. ತ್ವಾಮನುಸ್ಮರನ್ನೇವ ತ್ವದಾಜ್ಞೆಯ ನಿಯತ ಮನ್ನಿಯಾಮಕೇನ, ನೀನು ವಾಯುದೇವರನ್ನ ನಿಯಮನ ಮಾಡ್ತಾ ಇದ್ದೀಯ. ಆ ವಾಯುದೇವರು ಜಗತ್ತನ್ನೇ ನಿಯಮನ ಮಾಡ್ತಾ ಇದ್ದಾರೆ. ಅವರು ನಮಗೆ ಸತ್ತಾಪ್ರದರು, ಇರುವಿಕೆಯನ್ನ ಕೊಟ್ಟವರು. ಆ ವಾಯು ನಮ್ಮ ಕುಲಗುರುದಾಯರು. ಎಂಥವರು ಅಂದ್ರೆ ಕರ್ಣಾಭಿಮಾನಿಗಳು ದೇಹವ ಬಿಡಲು ಕುರುಡ ಕಿವುಡ ಮೂಕ ಎಂದೆನಿಸುವ. ಏನಾದ್ರೂ ಕುರುಡಾದ್ರೂ ಮನೇಲಿ ಇರಬಹುದ್ರಿ, ಕಿವುಡಾದ್ರೂ ಮನೇಲಿ ಇರಬಹುದು, ಏನಾದ್ರೂ ಮನೇಲಿ ಇರಬಹುದು. ಆದ್ರೆ ಪ್ರಾಣ ಹೋಗಿದ ಒಂದೆರಡು ದಿವಸ ಇಟ್ಕೊಳ್ಳೋಣ ಪರವಾಗಿಲ್ಲ ಅಂತ ಯಾರು ಇಟ್ಕೊಳ್ತಾರೆ? ನಾವ್ ಇರ್ಬೇಕಂದ್ರೆ ಅವ್ರು ಇರ್ಬೇಕು. ಪರಿಸರ ನೀನಿದೆ, ಪರಿಸರ ನೀನಿಲ್ಲ ಅಂತ ಆದ್ರೆ, ವಾಯುದೇವರಿಲ್ಲ ಆದ್ರೆ ನಮ್ಗೆ ಇರುವಿಕೆಯೇ ಇಲ್ಲ. ನಮ್ಮ ಇರುವಿಕೆಗೆ ಕಾರಣರಾದವರು ಸತ್ತಾಪ್ರದರಾದವರು ವಾಯುನಾಮಕ, ಚೇಷ್ಟಾಪ್ರದರಾದವರು ಪ್ರಾಣನಾಮಕರು. ಎಲ್ಲ ಕ್ರಮದಲ್ಲಿ ಮುಕ್ತಿಪ್ರದ ಭಕ್ತಿ ನಾಮಕ ರೂಪ ವಿಶೇಷಯಿ ಮದ್ ಹೃದಯ ಸ್ಥಿತೇನ ಪರಮ ದಯಾಳುನ ಕ್ಷಮಾ ಸಮುದ್ರೇಣ ಭಕ್ತವತ್ಸಲೇನ ಭಕ್ತಾಪರಾಧ ಸಹಿಷ್ಣುನ ಸರ್ವಸ್ವಾಮಿನ ಸರ್ವಪ್ರೇರಕೇಣ ಸರ್ವತಾತ್ವಿಕ ದೇವತಾ ಪ್ರೇರಕೇಣ ಸರ್ವ ಅತಾತ್ವಿಕ ಅಸುರ ಭಂಜಕೇನ ತಥಾತ್ಪ್ರೇರಣೆಯ ಪ್ರಯುಕ್ತ ಅಶೇಷ ದುರ್ಮತವನ್ನ ಭಂಜನೆ ಮಾಡಿದ ಕಾರಣ ಪ್ರಭಂಜನ ಅಂತ ಅವರನ್ನ ಕರೀತಾ ಇದ್ದಾರೆ. ಅಂತಹ ವಾಯುದೇವರು ಪ್ರತಿದಿನಂ, ಇದು ಬಹಳ ಮುಖ್ಯವಾಗಿರ್ತಕ್ಕಂಥ, ನಮ್ಮಲ್ಲಿ ವಾಯುದೇವರಿದ್ದು ಪ್ರತಿದಿನ ಅಷ್ಟೇ ಅಲ್ಲ, ಪ್ರತಿ ಕ್ಷಣ ಬುದ್ಧಿ ಶೋಧಕೇನ. ವಾಯುದೇವರಿಲ್ಲ ಅಂದ್ರೆ ನಮ್ಗೆ ಏನೇನೋ ಬಾಯಿಗೆ ಬಂದಿದ್ ಮಾತೆಲ್ಲ ಆಡ್ತೀವಿ. ಎಲ್ಲರೂ ಜಗತ್ತಲ್ಲಿರೋರೆಲ್ಲ ಹುಚ್ಚರೇ ಆಗ್ಬಿಡ್ತೀವಿ. ಯಾರು ಬಂದಾಗ ಹೇಗೆ ಮಾತಾಡ್ಬೇಕು, ಎಷ್ಟು ಮಾತಾಡ್ಬೇಕು, ಏನು ಮಾತಾಡಬೇಕು, ಇದನ್ನೆಲ್ಲ ಪ್ರತಿ ಕ್ಷಣಕ್ಕೆ ನಮ್ಮ ಬುದ್ಧಿಯನ್ನ ಶೋಧನೆ ಮಾಡ್ತಾ ಸರ್ವಕರ್ಮಕರ್ತ ಕಾರಯಿತ್ರ ಸರ್ವಕರ್ಮ ಸ್ವಾಮಿನ ಸರ್ವಕರ್ಮ ಸಮರ್ಪಕೇಣ ಸರ್ವಕರ್ಮ ಫಲಭೋಕ್ತ್ರ ಭೋಜಯಿತ್ರ ಸರ್ವಕರ್ಮ ಪ್ರೇರಕೇಣ ಸರ್ವಕರ್ಮ ಉದ್ಬೋಧಕೇನ ಸರ್ವಕರ್ಮ ಶುದ್ಧಿಪ್ರದೇನ ಸರ್ವಕರ್ಮ ಸಿದ್ಧಿಪ್ರದೇನ ಸರ್ವಕರ್ಮ ನಿಷ್ಠೇನ, ಎಲ್ಲ ಕರ್ಮಗಳಿಗೆ ಸಾಕ್ಷಿಯಾಗಿರುವಂತಹ ಆ ಭಗವಂತನ ರೂಪವನ್ನ ಉಪಾಸನೆ ಮಾಡತಕ್ಕಂಥವರು ವಾಯುದೇವರು. ಅಂತಹ ವಾಯುದೇವರು ನಮ್ಮೊಳಗೆ ಅವರಿಂದ ಪ್ರೇರಿತನಾಗಿ ನಾನು ಬೆಳಗಿನಿಂದ ತತ್ ಸಂಸ್ಮೃತಿ ಪೂರ್ವಕಂ ಶಯನಾತ್, ನೀವು ಮಲಗಿಂತ ಹೇಳ್ತೀರಲ್ಲ, ಹೇಳುವಾಗಲೇ ಆ ಭಗವಂತನ ಸ್ಮರಣೆ ಮಾಡ್ತಾ ಹೇಳ್ಬೇಕಂತ. ಮುಂಜಾನೆ ಎದ್ದು ಗೋವಿಂದ ಎನ್ನಿ ಸ್ಮೃತ್ವಾ ವಿಷ್ಣುಂ ಸಮುತ್ಥಾಯ, ಹೇಳುವಾಗ ದೇವರ ಸ್ಮರಣೆ ಮಾಡ್ತಾ ಹೇಳ್ಬೇಕು. ಅದ್ಯತನಂ ಸ್ವರ್ಣೋಶ್ರಮಾಚಿತಂ, ಅಲ್ಲಿ ಇಲ್ಲಿಯ ತನಕ ನನ್ನ ವರ್ಣ ಮತ್ತು ಆಶ್ರಮಕ್ಕೆ ಉಚಿತವಾದಂತಹ, ದೇಶಕ್ಕೆ ಉಚಿತವಾದ, ಕಾಲಕ್ಕೆ ಅವಸ್ಥೆಗೆ ಉಚಿತವಾದ ನಿತ್ಯ ನೈಮಿತ್ತಿಕ ಕಾಮ್ಯ ಅನ್ನುವ ಮೂರು ವಿಧದ ಕರ್ಮಗಳೇನಿದೆ, ತ್ವತ್ಪೂಜಾತ್ಮಕಂ, ಈ ಎಲ್ಲ ಕರ್ಮಗಳು ಪರಿಪರಿ ಕೆಲಸವು ನಿನ್ನ ಮಹಾಪೂಜೆ. ಪೂಜಾತ್ಮಕಂ ಕರ್ಮ ಯಥಾಶಕ್ತಿ ಯಥಾ ಜ್ಞಪ್ತಿ ಯಥಾ ವೈಭವಂ, ಯಾವಾಗಲೂ ದೇವರು ಕೊಟ್ಟದ್ರಲ್ಲಿ ಕಡಿಮೆ ಮಾಡಬಾರ್ದು. ಏನು ಕೊಟ್ಟಿದ್ದಾನೋ ವೈಭವದಿಂದ ಮಾಡಬೇಕಂತೆ. ಎಲ್ಲ ಇದ್ರೂ ಏನಿಲ್ಲ, ನಮ್ಮ ಮನಸ್ಸೇ ಮೊದಲಿರಲ್ಲ. ದೇವ್ರ ಪೂಜೆ ಅಂದಾಗಲೇ ಬಾಡಿ ಶಿಂಕ್ ಆಗಿಬಿಡುತ್ತೆ. ಯಾರು ಏನು ಪೂಜೆ ಅಂದರೆ ಯಾರು ಮಾಡ್ಲಿಕ್ಕೆ ಸಿದ್ಧನೇ ಇಲ್ಲ. ಸಂಡೇ ಒಂದಿನ ಮಾಡುವಾಗಲೂ 7-11 ಗೋಳು. ಆದರೆ ನಿಜವಾಗಿಯೂ ದೇವರ ಪೂಜೆ ಅಂದರೆ ಮೈ ಮನಸ್ಸು ಎಲ್ಲ ಅರಳಬೇಕು, ಸಂತೋಷ ಪಡಬೇಕು. ಯಥಾ ವೈಭವಂ ಕರಿಷ್ಯೆ ಮದಾಜ್ಞಾಕಾರಿಭಿ ವಿದ್ಯಾ ಸಂಬಂಧಿಭಿ ದೇಹ ಸಂಬಂಧಿಭಿಶ್ಚ ತ್ವದೀಯೈ ಅಶೇಷ ಜನೈ ತತ್ಸರ್ವ ಕರ್ಮ ಕರ್ತೃತ್ವ ಕಾರಯಿತೃತ್ವಾದ್ಯನುಸಂಧಾನ ಪೂರ್ವಕಂ ಕಾರಯಿಷ್ಯೇ ಚ. ಮಂತ್ರಾಲಯ ಪ್ರಭುಗಳು ಎಂಥ ಅನುಗ್ರಹ ಮಾಡ್ತಾರೆ ಅಂದರೆ, ನಾವೇನು ಅವ್ರಿಗೆ ಯಾವ ಸಂಬಂಧವೂ ಇಲ್ಲ ಅಲ್ಲ. ವಿದ್ಯಾ ಸಂಬಂಧ, ದೇಹ ಸಂಬಂಧ, ಇದು ಯಾವುದೇ ಸಂಬಂಧ ಇದಕ್ಕೂ ಕೂಡ, ಮತ್ತೆ ನನ್ನನ್ನು ಮಾತನ್ನ ಕೇಳುವ ಎಲ್ಲರಿಗೂ ಕೂಡ
ವಾಯುದೇವರು ಈ ಬಗೆಯ ಆರಾಧನೆಯನ್ನ ಮಾಡ್ತಾ ಇದ್ದಾರೆ ಅಂತ ಅನುಸಂಧಾನ ಪೂರ್ವಕವಾಗಿ ನಾನು ಮಾಡಿಸ್ತೇನೆ ಅಂತ ನಮ್ಮ ಬದಲಿ ವಾಯುದೇವರ ಮುಂದೆ ರಾಯರು ಈ ರೀತಿ ಸಂಕಲ್ಪ ಮಾಡಿ ಈ ಕ್ರಮದಲ್ಲಿ ಸಂಕಲ್ಪ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ಈ ಕರ್ಮದಲ್ಲಿ ಸಂಕಲ್ಪ ಮಾಡಿದರೆ ಮಾಡುವ ಕರ್ಮ ಅತ್ಯಂತ ಪವಿತ್ರವಾಗುವಂಥದ್ದು ಅಂತ ತಿಳಿಸ್ತಾ, ದೊಡ್ಡವರಾಗಿರ್ತಕ್ಕಂಥ ಪರಮ ಪೂಜ್ಯ ಮಹಾಸ್ವಾಮಿಗಳವರ ದಿವ್ಯ ಸನ್ನಿಧಾನದಲ್ಲಿ ನನ್ನ 4 ಮಾತುಗಳನ್ನು ಹೇಳಿ, ಪರಮ ಪೂಜ್ಯ ಶ್ರೀಪಾದಂಗಳವರು